ವೆಲ್ಕಮ್ ಟು ಎಸ್ ಟೆಕ್ನಾಲಜಿ. ಇವತ್ತಿನ ವಿಡಿಯೋದಲ್ಲಿ ಏನು ಕಲಿಯೋಣಪ್ಪ ಅಂದರೆ ಕಲರ್ ಸೆನ್ಸಾರನ್ನು ಯೂಸ್ ಮಾಡಿಕೊಂಡು ಕಲರ್ಸನ್ನು ಹೇಗೆ ಡಿಟೆಕ್ಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ. ಈ ಪ್ರಾಜೆಕ್ಟ್ ಮಾಡೋಕ್ಕೆ ನಮಗೇನೆಂದರೆ ಕಲರ್ ಸೆನ್ಸಾರ್ ಬೇಕು, ಆಮೇಲೆ ಒಂದು LCD ಡಿಸ್ಪ್ಲೇ, ಆಮೇಲೆ ಆರ್ಡಿನೋ ಯು ಎನ್ ಯಾಕಂದರೆ ನಮ್ಮದು ಕೋಡ್ ಡಂಪ್ ಮಾಡೋಕ್ಕೆ ಅದು ಮೇನ್ ಮೈಕ್ರೋ ಕಂಟ್ರೋಲರು ನಮ್ಮ ಬ್ರೈನ್ ಥರ ಇರುತ್ತೆ. ಅಲ್ಲಿ ಏನು ಕೋಡ್ ಡಂಪ್ ಮಾಡಿರ್ತೀವೋ ಅದ್ರ ಮೇಲೆ ಏನಾಗುತ್ತೆ ನಮ್ದು ಯಾವ ಕಲರ್ ಇದೆ ಅಂತ ಡಿಟೆಕ್ಟ್ ಮಾಡಿ ಕಲರ್ ಸೆನ್ಸರಿಂದ ಅದು ಕಲರ್ ಸೆನ್ಸರ್ ಏನು ಮಾಡುತ್ತೆ ಡಿಟೆಕ್ಟ್ ಮಾಡಿ ಆ ಸಿಗ್ನಲನ್ನು ಆರ್ಡಿನೋ ಯು ಎನ್ ಕಳಿಸಿ ಆರ್ಡಿನೋ ಯು ಎನ್ ಏನು ಮಾಡುತ್ತಂದ್ರೆ ನಮ್ಮದು ಆ ಸಿಗ್ನಲನ್ನು ಅದು ಡಿಸ್ಪ್ಲೇ ಅಲ್ಲಿ ಲಾಜಿಕನ್ನು ನಮ್ಮ ಕೋಡ್ ರೀತಿ ನಾವು ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವೋ ಆ ರೀತಿ ಅದು ಏನಾಗುತ್ತೆ ನಮ್ಮ LCD ಡಿಸ್ಪ್ಲೇ ಕಳಿಸುತ್ತೆ. ಯಾವುದು ರೆಡ್ ಕಳಿಸ್ಬೇಕಾ, ಏನು ರೀಡಿಂಗ್ ಕಳಿಸ್ಬೇಕು, ಯಾವ ರೀತಿ ಕಳಿಸ್ಬೇಕಂತ ಆರ್ಡಿನೋ ಮೈಕ್ರೋ ಕಂಟ್ರೋಲರ್ ಏನು ಮಾಡುತ್ತೆ ಡಿಸೈಡ್ ಮಾಡಿ ನಾವು ಇನ್ಸ್ಟ್ರಕ್ಷನ್, ಅದಕ್ಕಾಗಿ ನಾವು ಇನ್ಸ್ಟ್ರಕ್ಷನ್ ಬರ್ದಿರ್ತೀವಲ್ಲ ಆ ಇನ್ಸ್ಟ್ರಕ್ಷನ್ ಡಿಪೆಂಡ್ ಮೇಲೆ ಏನಾಗುತ್ತೆ ನಮ್ಮದು ಕೋಡು ವರ್ಕ್ ಆಗುತ್ತೆ ಆ್ಯಂಡ್ ನಮ್ಮ ಪ್ರಾಜೆಕ್ಟ್ ವರ್ಕ್ ಆಗುತ್ತೆ. ಓಕೆ, ಅದು ಯಾವ ರೀತಿ ಅದು ಕಲರ್ ಸೆನ್ಸರ್ ಯೂಸ್ ಮಾಡಿ ಕಲರ್ ಸೆನ್ಸರನ್ನು ಹೇಗೆ ಯೂಸ್ ಮಾಡೋದು, ಹೇಗೆ ಕಲರ್ಸನ್ನು ಡಿಟೆಕ್ಟ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅಂದರೆ ಇದು ಕಲರ್ ಸೆನ್ಸರ್ ಯಾವ್ಯಾವ ಪ್ರಾಜೆಕ್ಟಿಗೆ ಮುಂದೆ ನಮ್ಮದು ಈಗ ಬಿಗ್ ಪ್ರಾಜೆಕ್ಟಲ್ಲಿ ಕಲರ್ ಸೆನ್ಸರ್ ಹೇಗೆ ವರ್ಕ್ ಮಾಡಬೇಕು ಅಥವಾ ಯಾವ ರೀತಿ ಕೋಡು, ಯಾವ ರೀತಿ ಕನೆಕ್ಷನ್ ಇರುತ್ತೆ, ಈ ರೀತಿಯನ್ನು ಇವತ್ತು ನೋಡೋಣ. ಅದು ಹೇಗೆ ಮಾಡಬೇಕು ಹೇಗಿಲ್ಲ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದು ನಮ್ಮದು ಕಲರ್ ಸೆನ್ಸರ್. ಓಕೆನಾ, ಇಲ್ಲಿದೆ ನೋಡಿ, ಇದೇ ನಮ್ಮದು ಕಲರ್ ಸೆನ್ಸರ್. ಇಲ್ಲಿ ಏನು ಕೊಟ್ಟಿದ್ದಾರೆ, ಪಿನ್ ನಂಬರ್ಸ್ ಕೊಟ್ಟಿದ್ದಾರೆ. ಓಕೆನಾ, VCC ಏನಂತ ಕೊಟ್ಟಿದ್ದಾನೆ, VCC S1 S0 LED ಗ್ರೌಂಡು. VCC ಅಂದರೆ VCC ಮತ್ತು ಗ್ರೌಂಡನ್ನು ಪವರ್ ಸಪ್ಲೈಗೆ ಯೂಸ್ ಮಾಡ್ತೀವಿ. ಆಮೇಲೆ S1 S0 ಯಾಕೆ ಕೊಟ್ಟಿದ್ದಾರೆ ಅಂದರೆ ಇದು S0 S1 ನಮ್ದು ಏನಂದರೆ ಫ್ರೀಕ್ವೆನ್ಸಿ ಸ್ಕೇಲಿಂಗ್. ಅಂದರೆ ಇದೇನು ಮಾಡುತ್ತಂದರೆ ಮಾಡಿಫೈ, ಅಂದರೆ ಈ ಫ್ರೀಕ್ವೆನ್ಸಿ ಮೇಲೆ ಲೈಟ್ ಇಂಟೆನ್ಸಿಟಿ, ಅಂದರೆ ಲೈಟ್ ಇಂಟೆನ್ಸಿಟಿ ಮೇಲೆ ಏನಾಗುತ್ತೆ ನಮ್ಮದು ಎಷ್ಟು ಫ್ರೀಕ್ವೆನ್ಸಿ ಇದೆ ಹೇಗಿದೆ ಅಥವಾ ಒಂದು ವೇಳೆ ಅಂದರೆ ಇದು ಹೆಂಗಂದರೆ S0 ಪಿನ್ನು 0 ಆದರೆ ಮತ್ತು S1 ಪಿನ್ನು ಇದೇನಾಗುತ್ತೆ ನಮ್ದು ಯಾವಾಗಲೂ ಸೆನ್ಸರ್ ಡಿಜಿಟಲ್ಲು ಮತ್ತು ಈ ಥರ ಇದಾಗುತ್ತೆ ರೀಡಿಂಗ್ಸು. ಓಕೆ, ಈಗ ಒಂದು ವೇಳೆ ಹೈ ಆದರೆ S1 ಹೈ ಆದರೆ ಏನಾಗುತ್ತೆ, ಲೋ ಆದರೆ ಏನಾಗುತ್ತೆ, ಈ ರೀತಿ S0 ಒಂದು ವೇಳೆ ಹೈ ಆಗಿ ಮತ್ತು S1 0 ಆದರೆ ಅಂದರೆ ಲೋ ಆದರೆ ಏನಾಗುತ್ತೆ ನಮ್ಮದು ಔಟ್ಪುಟ್ ಫ್ರೀಕ್ವೆನ್ಸಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಇಲ್ಲ ಅಂಥೇಳಿ ಇದಕ್ಕೆ ಏನು ಮಾಡ್ತಾರೆ ಅಂದರೆ ನಮ್ಮದು S0 S1 ಅದೇ ಡಿಪೆಂಡೆನ್ಸ್ ಮೇಲೆ ಏನಾಗುತ್ತೆ ನಮ್ಮದು ಕಲರ್ ಫೈಂಡ್ ಔಟ್ ಆಗುತ್ತೆ. ಈಗ LEDs, ಈ LED ಈಗ 4 LED ಕಾಣ್ತಾ ಇದೆಯಲ್ಲ, ಇದು ಏನು ಮಾಡುತ್ತೆ ಲೈಟ್ ಇಂಟೆನ್ಸಿಟಿ, ಅಂದರೆ ನಮ್ಮದು ಈಗ ಒಂದು ಲೈಟ್ ಇಂಟೆನ್ಸಿಟಿಯನ್ನು ಒಂದು ಅದರ್ ಆಬ್ಜೆಕ್ಟ್ ಮೇಲೆ ಏನಾಗ್ತೀವಿ ಲೈಟ್ ಇಂಟೆನ್ಸಿಟಿ ಡಿಪೆಂಡ್ ಆಗುತ್ತೆ. ಅದರಿಂದ ಹೊಳ್ಳಿ ಬರೋ ರಿಫ್ಲೆಕ್ಟೆಡ್ ಲೈಟ್ ಮೇಲೆ ಏನಾಗುತ್ತೆ ನಮ್ಮ ಕಲರ್ ಸೆನ್ಸರ್ ಏನಾಗುತ್ತೆ ಡಿಟೆಕ್ಟ್ ಆಗುತ್ತೆ. ಓಕೆನಾ, ಈಗ ಈ ಕಡೆ ಏನು ಕೊಟ್ಟಿದ್ದಾರೆ ನೋಡಿ, ಈ ಕಡೆ ನಮ್ದು ಏನು ಕೊಟ್ಟಿದ್ದಾರೆ ಗ್ರೌಂಡು ಔಟ್ಪುಟ್ಟು S2 S3, ಗ್ರೌಂಡು ಔಟ್ಪುಟ್ಟು S2 S3 VCC ಪವರ್ ಸಪ್ಲೈ, ಇದು ಪವರ್ ಸಪ್ಲೈಗೆ ಅಂತ ಗೊತ್ತಾಯಿತು. ಈ 2 LEDs ಈಗ ಔಟ್ಪುಟ್ ಎದು ಕೊಟ್ಟಿದ್ದಾರೆ ಅಂದರೆ ಅದು ಏನಾಗುತ್ತೆ ಡ್ಯೂಟಿ ಸೈಕಲ್ಸ್ ಸ್ಕ್ವೇರ್ ವೇವಲ್ಲಿ ಏನಾಗುತ್ತೆ ನಮ್ಮದು ಔಟ್ಪುಟ್ ಸೆಂಡ್ ಮಾಡುತ್ತೆ. ಅಂದರೆ ಯಾವ ರೀತಿ ವೇವ್ಸಲ್ಲಿ ಔಟ್ಪುಟ್ ಸೆಂಡ್ ಆಗುತ್ತೆ ಅದರ ಡಿಪೆಂಡೆನ್ಸ್ ಮೇಲೆ ನಮ್ಮದು ಸೆನ್ಸರ್ ವರ್ಕ್ ಆಗುತ್ತೆ. ಈಗ S2 S3 ಎದಕ್ಕೆ ಕೊಟ್ಟಿದ್ದಾನೆ ಅಂದರೆ S2 S3 ಸೇಮ್ ಆ್ಯಸ್ ಇಟ್ ಈಸ್, ಇದು ನಮ್ಮದು ಫೋಟೋಡಯೋಡ್ ಫಿಲ್ಟರ್ ಹೇಳುವ ಫೋಟೋಡಯೋಡ್ ಫಿಲ್ಟರ್ ಮಾಡುತ್ತೆ. ಈಗ ಫೋಟೋಡಯೋಡ್ಸ್ ಅಂದರೆ ಏನು, ಯಾವ ರೀತಿ ಈಗ ಡಯೋಡ್ಸ್ ಅದೇನಾಗುತ್ತೆ ಫಿಲ್ಟ್ರೇಷನ್ ಮಾಡುತ್ತೆ. ಈಗ S2 S3 ಕಲರ್ಸ್ ಇರ್ತಾವಲ್ಲ ಅದರಲ್ಲಿ 0 ಬಂದರೆ ಏನಾಗುತ್ತೆ, 0 ಬಂದರೆ ನಮ್ಮದು ರೆಡ್ ಅಂತ, ಈ ರೀತಿ ಏನಾಗುತ್ತೆ ನಮ್ಮದು ಅದು ಫಿಲ್ಟರ್ ಮಾಡಿ ಅದನ್ನು ಏನು ಮಾಡುತ್ತೆ ಸಿಗ್ನಲ್ಸನ್ನು ಇದಕ್ಕೆ ಮೈಕ್ರೋ ಕಂಟ್ರೋಲರ್ಗೆ ಸೆಂಡ್ ಮಾಡುತ್ತೆ. ಇದು ನಮ್ಮದು ಕಲರ್ ಸೆನ್ಸರ್. ಇದೇ ರೀತಿ ಅಂದರೆ ಈ ಥರ ಪಿನ್ನಲ್ಲಿ ಯಾವ ಕಲರ್ ಸೆನ್ಸರ್ ತೊಗೊಳ್ಳಿ ಅಲ್ಲಿ S0 S1 S2 S3 ಪಿನ್ ನಂಬರ್ಸ್ ಇದೇ ಇರ್ತವೆ. ಆಮೇಲೆ ಗ್ರೌಂಡು VCC ಈ ಸೈಡ್ ಗ್ರೌಂಡ್ VCCಯನ್ನು ಕನೆಕ್ಟ್ ಮಾಡಬೇಕು. ಕಾಮನ್ ಆಗಿ ಕನೆಕ್ಟ್ ಮಾಡ್ತಿರೋ ಹೇಗೆ ಕನೆಕ್ಟ್ ಮಾಡ್ತಿರೋ ಡಿಪೆಂಡೆನ್ಸಿ ಅಂದರೆ ಅವು ನೀವು ಕನೆಕ್ಟ್ ಆಗಿ ಗ್ರೌಂಡ್ VCCಯನ್ನು ಕನೆಕ್ಟ್ ಮಾಡಲೇಬೇಕು. ಓಕೆ, ಔಟ್ಪುಟ್ಟನ್ನು ಡೈರೆಕ್ಟಾಗಿ ಮೈಕ್ರೋ ಕಂಟ್ರೋಲರ್ಗೆ ಕನೆಕ್ಟ್ ಮಾಡಬೇಕು. ಅದು ಈಗ ಹೇಗೆ ಕನೆಕ್ಟ್ ಮಾಡೋದು ಅಥವಾ ಇದಕ್ಕೆ ಈ ಪ್ರಾಜೆಕ್ಟ್ ಮಾಡೋಕ್ಕೆ ನಮಗೆ ಅಂದರೆ ನಾನು ಈ ಪ್ರಾಜೆಕ್ಟಿಗೆ ಏನೇನು ಯೂಸ್ ಮಾಡಿದ್ದೀನಿ, ಕಲರ್ ಸೆನ್ಸರು, ಆಮೇಲೆ LCD ಡಿಸ್ಪ್ಲೇ, ನೆಕ್ಸ್ಟ್ ಏನು ಮೈಕ್ರೋ ಕಂಟ್ರೋಲರ್ ಆರ್ಡಿನೋ ಯು ಎನ್ ಯೂಸ್ ಮಾಡಿದ್ದೀನಿ. ನಾನು ಏನು ಮಾಡಿದ್ದೀನಿ ಈ ಪವರ್ ಸಪ್ಲೈ ಇದರಿಂದ ಏನು ಮಾಡಿದ್ದೀನಿ ಜಂಕ್ಷನ್ ಅಂದರೆ ಇದನ್ನು ಜಂಕ್ಷನ್ ಆಗಿ ಯೂಸ್ ಮಾಡಿ ಡಿಸ್ಟ್ರಿಬ್ಯೂಟರ್ ಪವರ್ ಡಿವೈಡರ್ ಆಗಿ ಯೂಸ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ನಮ್ಮದು ಪವರ್ ಡಿವೈಡ್ ಮಾಡಬೇಕಲ್ಲ, ಅಂದರೆ ಆ ಕಡೆ ಈ ಕಡೆ ಸೆನ್ಸರ್ ಕನೆಕ್ಷನ್ಗೆ ಬೇಕಲ್ವ, ಇಲ್ಲಿ 2 ಸೆನ್ಸರ್ ಗ್ರೌಂಡು VCC, ಅದಕ್ಕಾಗಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ರೀತಿ ಯೂಸ್ ಮಾಡಿ ನೀವು ಈ ಪ್ರಾಜೆಕ್ಟನ್ನು ಮಾಡ್ಬೋದು. ನಾನು ಈ ಕನೆಕ್ಷನ್ ಹೇಗೆ ಅಂತ ಹೇಳ್ತೀನಿ. ಆಮೇಲೆ ಕೋಡ್ ನಮ್ಗೆ ಯಾವ ರೀತಿ ಕೋಡ್ ಇರುತ್ತೆ ಆ ರೀತಿ ನಾವು ಕನೆಕ್ಷನ್ ಮಾಡಬೇಕು. ಅದನ್ನ ನಾವು ಅಂದರೆ ಇದು ಕಲರ್ ಡಿಟೆಕ್ಷನ್ ಪ್ರಾಜೆಕ್ಟ್ ಮಾಡೋಕ್ಕೆ ಯಾವುದು
ಯಾವ ಲೈಬ್ರರಿ ಯೂಸ್ ಮಾಡ್ತೇವೆ ಅಂದರೆ wire.h, ಆಮೇಲೆ ಲಿಕ್ವಿಡ್ ಕ್ರಿಸ್ಟಲ್ I2C.h ಅನ್ನೋ ಲೈಬ್ರರಿಯನ್ನು ಯೂಸ್ ಮಾಡ್ತಾ ಇದ್ದೇವೆ. ಯಾಕಂದರೆ ಇದು ನಮಗೆ ಡಿಸ್ಪ್ಲೇಗೆ ಬೇಕು. ಈಗ ನಾವು ಪಿನ್ ನಂಬರು ಏನಂತ ಇನಿಷಿಯಲೈಸೇಷನ್ ಮಾಡಿದ್ದೇವೆ. S0 ಪಿನ್ ನಂಬರ್ 9, S1 ಪಿನ್ ನಂಬರ್ 8, S2 ಪಿನ್ ನಂಬರ್ 3, S3 ಪಿನ್ ನಂಬರ್ 11. ಔಟ್ಪುಟ್ ಏನು ಮಾಡಿದ್ದೇವೆ 12 ಪಿನ್ ನಂಬರ್ಗೆ. ಈ ಪಿನ್ ನಂಬರ್ ಏನು ಮಾಡಬೇಕು ನಾವು ಮೈಕ್ರೋ ಕಂಟ್ರೋಲರಿಗೆ ನಮ್ಮ ಸೆನ್ಸರಿಂದ ಕನೆಕ್ಟ್ ಮಾಡಬೇಕು. ಓಕೆನಾ. ಈಗ ಇದನ್ನು ಮಾಡೋಣ. S0, S1, S2, S3 ಔಟ್ಪುಟ್ ಪಿನ್ ಅನ್ನು ಏನು ಮಾಡೋಣ ಈಗ ಕನೆಕ್ಟ್ ಮಾಡೋಣ. ಈಗ ನಮ್ದೇನು VCC S1, S0, LED, ಗ್ರೌಂಡು ಈ ಥರ ಪಿನ್ ಕೊಟ್ಟಿದ್ದಾರೆ. ಇವು ಪಿನ್ನನ್ನು ಏನು ಮಾಡಬೇಕು ಡೈರೆಕ್ಟಾಗಿ ನಾವು ನೋಡಿ. ಈಗ ಪಿನ್ ನಂಬರ್ ಕಲರು ಈಗ ಏನು ಮಾಡಿದ್ದೀನಿ ನಾನು ಇಲ್ಲಿ ನೋಡಿ. ಇದು ನಮ್ದೇನಂದರೆ ಗ್ರೌಂಡು ಕನೆಕ್ಟ್ ಮಾಡಿದ್ದೀನಿ. ಗ್ರೌಂಡು ಇದು ನಮ್ದೇನು ಈ ಲೈನ್ ಏನಂದರೆ ಗ್ರೌಂಡ್ ಲೈನು, ಇದು ಪವರ್ ಸಪ್ಲೈ 5 ವೋಲ್ಟ್ ಪವರ್ ಸಪ್ಲೈ. ಓಕೆನಾ. ಇದನ್ನು ನಾನು ಈಗ ಕನೆಕ್ಟ್ ಮಾಡಿದ್ದೀನಿ. ಓಕೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ನಾನು ನಂದು 2 ಪಿನ್ ಯಾವ ಅಂದರೆ ಪಿನ್ ನಂಬರ್ S0 9, S1 8, ಪಿನ್ ನಂಬರ್ 8 ಕನೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಚೇಂಜ್ ಮಾಡಿದ್ದೀನಿ. S1 ಅನ್ನು ಏನು ತೊಗೊಂಡಿದ್ದೀನಿ ಪಿನ್ ನಂಬರ್ 8ಗೆ ತೊಗೊಂಡಿದ್ದೀನಿ. S1 ಪಿನ್ ನಂಬರ್ ನೋಡಿ, S1 ಪಿನ್ ನಂಬರ್ 8ಗೆ S1 ಪಿನ್ ನಂಬರ್ 8 ಕನೆಕ್ಟ್ ಮಾಡಿದ್ದೀನಿ. S1 ಪಿನ್ ನಂಬರ್ 8, S2 ಪಿನ್ ನಂಬರ್ 9 ನೋಡಿದ್ರೆ S1 ಮತ್ತು S2 ಪಿನ್ ನಂಬರ್ 8 9ಗೆ ಕನೆಕ್ಟ್ ಆಯಿತು. ಈಗ S1, S2 ಪಿನ್ ನಂಬರ್ 8 ಮತ್ತು 9ಗೆ ಕನೆಕ್ಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಯಾವುದಂದರೆ S2, S3 VCC ಗ್ರೌಂಡು ಔಟ್ಪುಟ್ ಪಿನ್ನು. ಈಗ ಔಟ್ಪುಟ್ ಪಿನ್ನನ್ನು ಏನು ಮಾಡಬೇಕು ಈಗ ಇಲ್ಲಿ ನೋಡಿ. ಈಗ ಔಟ್ಪುಟ್ ಪಿನ್ ಈ ಪಿನ್ ಕನೆಕ್ಷನನ್ನು ಇಲ್ಲಿ ತೊಗೊಂಡಿದ್ದೇನೆ. ಓಕೆನಾ. ಈ ಪಿನ್ ಕನೆಕ್ಷನನ್ನು ನೆಕ್ಸ್ಟ್ ಏನು ಮಾಡಬೇಕು ನೀವು ಇಲ್ಲಿ ಕನೆಕ್ಟ್ ಮಾಡಬೇಕು. ಓಕೆ. ಈಗ ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ನಂದು ಹೇಗೆ ಕನೆಕ್ಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ಪಿನ್ ನಂಬರು ಇದನ್ನು ಏನು ತೊಗೊಂಡಿದ್ದೀನಿ ಪಿನ್ ನಂಬರು, ಇದು ನಮ್ಮದು ಗ್ರೌಂಡು, ಇದು ಕೆಳಗೆ ಈ ಕಡೆ ಇದ್ದಿದ್ದು VCC ಕನೆಕ್ಟ್ ಮಾಡಿದ್ದೀನಿ. ಓಕೆ. ಇಲ್ಲಿ 3 ವೈರ್ಸ್. ಒಂದು ಇದೇನಂದರೆ ನಮ್ಮದು ಔಟ್ಪುಟ್ ಪಿನ್ನು ಪಿನ್ ನಂಬರ್ 12 ಕನೆಕ್ಟ್ ಮಾಡಿದ್ದೀನಿ. ಔಟ್ಪುಟ್ಟು ಪಿನ್ ನಂಬರ್ 12ಗೆ. ಆಮೇಲೆ S3 ಪಿನ್ ನಂಬರ್ 11ಗೆ, S2 ಪಿನ್ ನಂಬರ್ 10ಗೆ ಕನೆಕ್ಟ್ ಮಾಡಿದ್ದೀನಿ. ಓಕೆ. ಈ ಕನೆಕ್ಷನನ್ನು ಕರೆಕ್ಟಾಗಿ ಕನೆಕ್ಟ್ ಮಾಡಬೇಕು. ಆಮೇಲೆ ಆಸ್ ಇಟ್ ಈಸ್ ನಾರ್ಮಲ್ಲು ನಿಮ್ಗೆ ಗೊತ್ತೇ ಇದೆ, LCD ಡಿಸ್ಪ್ಲೇ 12IC ಡಿಸ್ಪ್ಲೇನ ಹೇಗೆ ಕನೆಕ್ಟ್ ಮಾಡಬೇಕು. ಇಲ್ಲಿ ನಮ್ದು ಏನು ಕೊಟ್ಟಿರ್ತಾರೆ ಗ್ರೌಂಡು VCC SDA SCL, ಗ್ರೌಂಡು VCC SDA SCL, ಗ್ರೌಂಡು VCC ಪವರ್ ಸಪ್ಲೈ. ಈ ಕಡೆ ನಮ್ಮದು ಇಲ್ಲಿ ಆರ್ಡಿನೋ ಇಲ್ಲಿ ಕೊಟ್ಟೇ ಇರ್ತಾನೆ. ಈ ಚೈನೀಸ್ ಮಾಡೆಲ್ ಇದರಲ್ಲಿ ಏನಾಗುತ್ತೆ ಮೇಡ್ ಇನ್ ಚೈನಾ SCL SDA SCL ಅಂತ ಕೊಟ್ಟಿದ್ದಾನೆ. ಇದನ್ನು ಡೈರೆಕ್ಟಾಗಿ ನೀವು ಕನೆಕ್ಟ್ ಮಾಡಬೇಕು. ಯಾವ ಆರ್ಡಿನೋ ಅಲ್ಲಿ ಕೊಟ್ಟಿರ್ತಾನಪ್ಪ ಅಂತಂದರೆ ಮೇಡ್ ಇನ್ ಇಟಲಿಯಲ್ಲಿ ಇರಲ್ಲ ಪಿನ್ ಕಾನ್ಫಿಗರೇಷನ್ನು. ಚೈನಾ ಈ ಥರ ಆರ್ಡಿನೋ ಬೋರ್ಡ್ ಆದರೆ ಮೇಡ್ ಇನ್ ಚೈನಾ ಅಂತ ಬರುತ್ತೆ. ಆ ಥರದಲ್ಲಿ ಏನಿರುತ್ತೆ ಅವು ಪಿನ್ ಕಾನ್ಫಿಗರೇಷನ್ ಕೊಟ್ಟೇ ಇರ್ತಾರೆ. ಇದು ನಮ್ದು ಏನಾಯಿತು ಈಗ ಪವರ್ ಕನೆಕ್ಷನ್ ಅಂದರೆ ಟೋಟಲ್ ನಮ್ಮದು ಈ ಪಿನ್ ಕನೆಕ್ಷನ್ ಆಯಿತು. ಪಿನ್ ಕಾನ್ಫಿಗರೇಷನ್ ಮುಗಿತಾ. ನೆಕ್ಸ್ಟ್ ಏನು ಮಾಡಿದೆ ರೆಡ್ ಫ್ರೀಕ್ವೆನ್ಸಿಯನ್ನು ರೆಡ್ ಫ್ರೀಕ್ವೆನ್ಸಿ, ಗ್ರೀನ್ ಫ್ರೀಕ್ವೆನ್ಸಿ ಫಸ್ಟು ಇನಿಷಿಯಲೈಸೇಷನ್ ಮಾಡ್ಕೊಂಡಿದ್ದೇವೆ. ನೆಕ್ಸ್ಟು ಅದೇ ಥರ ಡಿಜಿಟಲ್ ರೆಡ್ ಫ್ರೀಕ್ವೆನ್ಸಿ ಏನಾಗಬೇಕು. ಆಮೇಲೆ ವೈಡ್ ಕಲರ್ ಡಿಟೆಕ್ಟ್ ಆಗೋಕ್ಕೆ ಏನು ಮಾಡಬೇಕು, ಎಷ್ಟು ಕೆಳಗಡೆ ಇದ್ದರೆ ನಮ್ಮದು ಕಲರ್ ಡಿಟೆಕ್ಷನ್ ಆಗಬೇಕು, ಎಷ್ಟು ಕಲರ್ ದಾಟಿದ್ರೆ ಯಾವ ಕಲರ್ ಶೋ ಆಗಬೇಕು. ಈ ರೀತಿ ಏನು ಮಾಡಿದ್ದೇವೆ ನಾವು ಇಫ್ ಎಲ್ಸ್ ಸ್ಟೇಟ್ಮೆಂಟ್, ಫಸ್ಟಿಗೆ ಇಪ್ಪು ಆಮೇಲೆ ಎಲ್ಸಿಫ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿಕೊಂಡು ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ಕೊಂಡು ಏನು ಮಾಡಿದ್ದೇವೆ ನಾವು ಕಲರ್ ಡಿಟೆಕ್ಷನಿಗೆ ಕೋಡಿಗೆ ಯೂಸ್ ಮಾಡಿದ್ದೇವೆ. ಓಕೆನಾ. ಇಫ್ ಎಲ್ಸ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೇವೆ. ನೆಕ್ಸ್ಟ್ ನೋಡಿ, ಇದೆಲ್ಲ ಫಾರ್ ಲೂಫು ಅಂದರೆ ಕಲರ್ ಡಿಟೆಕ್ಷನ್ ಆಗೋಕ್ಕೆ S3 ಲೋ ಆದರೆ ಹೈ ಆದರೆ ಅಥವಾ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇದು ಪಿನ್ ಕಾನ್ಫಿಗರೇಷನ್. ಈ ಲೂಪಲ್ಲಿ ರೆಡ್ ಕಲರ್ಸ್ ವ್ಯಾಲ್ಯೂಸು ಈ ರೀತಿ ಏನಂದರೆ R ವ್ಯಾಲ್ಯೂಸು, ಗ್ರೀನು, ಬ್ಲೂ ಅಂದರೆ ಇದು ಮೇನ್ ಆಗಿ ಏನಾಗುತ್ತೆ ನಮ್ಮದು ರೆಡ್ಡು, ಗ್ರೀನು, ಬ್ಲೂ ಈ ಕಲರ್ ಮೇಲೆ ಏನಾಗುತ್ತೆ ನಮ್ಮದು ಕಲರ್ ಸೆನ್ಸರು ವರ್ಕ್ ಆಗುತ್ತೆ. ಓಕೆನಾ. ರೆಡ್ ಫ್ರೀಕ್ವೆನ್ಸಿ ಸ್ಯಾಂಪಲ್ಸ್ ಅಂದರೆ ಈ ಸ್ಯಾಂಪಲ್ಸ್ ಮಾಡಿ ಎಷ್ಟಾದರೆ ವ್ಯಾಲ್ಯೂಸು ಈ ರೀತಿ ಕೋಡ್ ಬರಿಬೇಕು. ಓಕೆ ನೋಡಿ ಕೋಡು ಯಾವ ರೀತಿ ಬರಿಬೇಕಂತ. ಇದು ನಮ್ಮದು ಕೋಡು. ಈ ರೀತಿ ಕೋಡ್ ಬರೆದು ಈಗ ಇಲ್ಲಿ ಹೋಗಿ ಏನು ಮಾಡಬೇಕು ಕೋಡನ್ನು ಅಪ್ಲೋಡ್ ಅಂತ ಕೊಡಬೇಕು. ಕೋಡು ಅಪ್ಲೋಡ್, ಇಲ್ಲಿ ಅಪ್ಲೋಡ್ ಅಂತ ಕೊಟ್ಟಾಗ ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ ನಮ್ದು ಏನಾಗುತ್ತೆ ಏನಾದರೂ ಎರರ್ ಇದ್ದರೆ ಅಥವಾ ಏನಾದರೂ ಇದು ಇದ್ದರೆ ಇಲ್ಲಿ ಫಸ್ಟಿಗೆ ಕಂಪೈಲ್ ಆಗಿ ಏನಾಗುತ್ತೆ ಅಪ್ಲೋಡ್ ಆಗುತ್ತೆ. ಈಗ ಎರಡೂ ಆಯಿತು, ಕೋಡ್ ಕಂಪೈಲು ಆಯಿತು ಮತ್ತು ಅಪ್ಲೋಡಿಂಗು ಆಯಿತು. ಓಕೆನಾ. ಅಪ್ಲೋಡಿಂಗ್ ಆದಾಗ ನಮ್ಮದು
ಹೇಗೆ ಬರುತ್ತಂತ ನೋಡಿ. ಈಗ ಅಪ್ಲೋಡ್ ಆಗೈತಲ್ಲ ಕೋಡ್, ಅಪ್ಲೋಡ್ ಆದಾಗ ಕಲರ್ ಸೆನ್ಸರು ಈಗೇನು ತೋರಿಸ್ತಾ ಇದೆ, ಕಲರ್ ಸೆನ್ಸರು ಯಾವ ರೀತಿ ಕಲರ್ ಇದೆ ಅದನ್ನೇನು ಮಾಡುತ್ತೆ ಇಲ್ಲಿ ತೋರಿಸುತ್ತೆ. ಓಕೆ, ಈಗ ನಾವು ಒಂದು ಬೇರೆ ಬೇರೆ ಕಲರನ್ನು ಚೇಂಜ್ ಮಾಡೋಣ. ಈಗ ಕಲರ್ ರಿಫ್ಲೆಕ್ಟ್ ಆದರೆ ಈಗೇನು ಮಾಡೋದು ನೋಡಿ, ಇಲ್ಲಿ ನಾವೇನು ಕೊಟ್ಟಿದ್ದೇವೆ ಅನ್ನೋನ್ ಕಲರು. ನಾವು ಅಲ್ಲಿ ಕೋಡಲ್ಲಿ ಎಷ್ಟು ಕಲರ್ ಕೊಟ್ಟಿದ್ದೇವೋ ಅದೇ ರೀತಿ ಕಲರ್ ಏನಾಗುತ್ತೆ ನಮ್ಮದು ರಿಫ್ಲೆಕ್ಟ್ ಆಗುತ್ತೆ. ಕಲರ್ ಸೆನ್ಸರು ಕರೆಕ್ಟಾಗಿ ಯೂಸ್ ಮಾಡಬೇಕು. ಈಗ ರೆಡ್ ಕಲರ್ ಅಂತ ತೋರಿಸ್ತಾ ಇದೆ ಇಲ್ಲಿ ನೋಡಿ, ಈಗ ರೆಡ್ ಕಲರ್ ತೋರಿಸ್ತಾ ಇದೆನಾ. ಓಕೆ, ಈಗ ನೆಕ್ಸ್ಟು ಬೇರೆ ಕಲರ್ ಚೇಂಜ್ ಮಾಡಿ ನೋಡೋಣ. ಈಗ ಏನು ತೋರಿಸ್ತಾ ಇದೆ, ಈಗ ನಾವು ಚೇಂಜ್ ಮಾಡಿದ್ದೇವೆ. ಈಗ ಏನು ತೋರಿಸ್ತಾ ಇದೆ, ಗ್ರೀನ್ ಕಲರ್ ಅಂತ ಕಲರ್ ಡಿಟೆಕ್ಟ್ ಆಯಿತಾ. ಈಗ ಗ್ರೀನ್ ಕಲರ್ ಆಯಿತು. ಓಕೆ, ಈಗ ಮತ್ತೇನು ಮಾಡೋಣ, ಮತ್ತೆ ನೆಕ್ಸ್ಟು ಬೇರೆ ಕಲರ್ ಚೇಂಜ್ ಮಾಡಿ ನೋಡೋಣ. ಈಗ ಯಾವತ್ತು ತೋರಿಸ್ತಾ ಇದೆ, ಈಗ ನಮ್ಮದು ವೈಟ್ ಕಲರ್. ಈಗ ವೈಟ್ ಕಲರ್ ತೋರಿಸ್ತಾ ಇದೆ. ಇದು ಹೇಗೆ ನಮ್ಮದು ರೀಡಿಂಗ್ಸು ಇಲ್ಲಿ ರೆಡ್ಡು, ಗ್ರೀನು, ಬ್ಲೂ ಈ ಇಂಟೆನ್ಸಿಟಿ ಮೇಲೆ ಏನಾಗುತ್ತೆ ನಮ್ಮದು ಕಲರ್ ಡಿಟೆಕ್ಷನ್ ಆಗಿ ಆ ಕಲರನ್ನು ಯಾವ ಕಲರ್ ಅಂತ ನಮಗೆ ಶೋನ್ ಮಾಡುತ್ತೆ. ಓಕೆ ನೋಡಿ, ಈಗ ಕಲರ್ ಚೇಂಜ್ ಆಯ್ತಲ್ವ, ಈ ಕಲರ್ ತೋರಿಸ್ತಾ ಇದೆ. ನೆಕ್ಸ್ಟ್ ಕಲರ್ ಅಂದರೆ ಈಗ ನಮ್ಮದು ನೆಕ್ಸ್ಟ್ ಈ ಕಲರ್ ಇಟ್ಟಿರೋದು ಬ್ಲೂ ಕಲರ್ ಅಲ್ವಾ, ಅದಕ್ಕೆ ಬ್ಲೂ ಕಲರ್ ತೋರಿಸ್ತಾ ಇದೆ. ಓಕೆ, ಸ್ವಲ್ಪ ರೀಡಿಂಗ್ಸ್ ಚೇಂಜ್ ಆಗಿದ್ದಕ್ಕೆ ಇಲ್ಲ ಬ್ಲೂ ಕಲರೇ ತೋರಿಸ್ತಾ ಇದೆ ನೋಡಿ. ಈಗ ಇದು ಬ್ಲೂ ಕಲರ್ ಅಲ್ವಾ, ಅದಕ್ಕಾಗಿ ನಮ್ಮದು ಬ್ಲೂ ಕಲರ್. ಈ ರೀತಿ ನಿಮ್ದು ಏನಂದರೆ ಕಲರ್ ಸೆನ್ಸರನ್ನು ಯೂಸ್ ಮಾಡಿಕೊಂಡು ನೀವು ಡಿಟೆಕ್ಷನ್ ಮಾಡ್ಬೋದು. ಓಕೆ, ಇದೇ ರೀತಿ ಹೊಸ ಪ್ರಾಜೆಕ್ಟ್ಗಳು, ಹೊಸ ಸೆನ್ಸಾರ್ಸನ್ನು ಯೂಸ್ ಮಾಡಿ ಹೇಗೆ ಪ್ರೊಜೆಕ್ಟ್ ಮಾಡೋದು, ಸೆನ್ಸಾರ್ಸ್ ಹೇಗೆ ವರ್ಕ್ ಆಗುತ್ತೆ, ಈ ರೀತಿ ವಿಡಿಯೋಗಳು ಬೇಕಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗಾಗಿ ನಾನು ಯಾವಾಗಲೂ ಹೊಸ ವಿಡಿಯೋಸು ಅಥವಾ ಹೊಸ ಸೆನ್ಸಾರ್ ಯೂಸ್ ಮಾಡಿ ಪ್ರಾಜೆಕ್ಟನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆನಾ, ಅದಕ್ಕಾಗಿ ಏನು ಮಾಡಬೇಕು, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು. ಓಕೆ, ನಿಮ್ಗೆ ಯಾವುದೇ ರೀತಿ ಪ್ರಾಜೆಕ್ಟ್ ಬೇಕಾದರೂ ಕಮೆಂಟ್ ಮಾಡಿ. ಆ ರೀತಿ ಮಾಡೋಕ್ಕೆ ನಾನು ಮುಂದಿನ ವಿಡಿಯೋಸಲ್ಲಿ ಆ ರೀತಿ ಪ್ರಾಜೆಕ್ಟ್ಸನ್ನು ಹೇಗೆ ಮಾಡೋದು ಅಂತ ವಿಡಿಯೋನ ಅಪ್ಲೋಡ್